ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್. ಈ ವಿಡಿಯೋದಲ್ಲಿ ನೀವೇನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಇದೊಂದು ಟೈಮ್ಲೆಸ್ ರೀಡಿಂಗ್ ಆ್ಯಂಡ್ ಯಾವುದೇ ರೀತಿ ಜೆಂಡರ್ ಬೇಸಿಸ್ ರೀಡಿಂಗ್ ಇರೋದಿಲ್ಲ. ಸೊ ನಾನು ಎಲ್ಲ ವಿಡಿಯೋ ಜೆಂಡರ್ ಬೇಸಿಸ್ ರೀಡಿಂಗ್ ಇರೋದಿಲ್ಲ, ಬಟ್ ಕೆಲವೊಂದು ಟೈಮ್ಲೆಸ್ ಇರೋದಿಲ್ಲ, ಕೆಲವೊಂದು ಪರ್ಟಿಕ್ಯುಲರ್ ಮಂತ್ಗೆ ಮಾತ್ರ ಇರುತ್ತೆ. ಬಟ್ ಈ ವಿಡಿಯೋ ಮಾತ್ರ ಟೈಮ್ಲೆಸ್ ಆ್ಯಂಡ್ ಎಲ್ಲ ವಿಡಿಯೋನು ಯಾವುದು ಕೂಡ ಹುಡುಗಿಗೆ ಅಥವಾ ಹುಡುಗನಿಗೆ ಅಂತಿರಲ್ಲ. ಸೊ ಯಾರೆಲ್ಲ ನೋಡ್ತೀರೋ ಅವ್ರಿಗೆಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ದಯವಿಟ್ಟು ಓಪನ್ ಮೈಂಡೆಡಲ್ಲಿ ಈ ವಿಡಿಯೋನ ನೋಡಿದೆ ನಿಮಗೆ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ, ಏನೆಲ್ಲ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಈ ವಿಡಿಯೋ ಕಂಪ್ಲೀಟ್ ಅಬೌಟ್ ನಿಮ್ಮದು ಮೋರ್ ದೆನ್ ಸ್ಪಿರಿಚುಯಾಲಿಟಿ ಅನ್ನೋದಕ್ಕಿಂತ ನಿಮ್ಮನ್ನ ಮಿರರ್ ಮಾಡುವಂಥದ್ದು. ಮಿರರ್ ಅಂತಂತಂದರೆ ನೀವು ಯಾವ ರೀತಿ ಇದ್ದೀರಾ, ಸೊ ನಿಮ್ಮ ಒಳ ಮನಸ್ಸು, ನಿಮ್ಮ ಜೀವನ, ನಿಮ್ಮದು ಫ್ಯೂಚರ್, ನಿಮ್ಮದು ಬ್ಲೆಸ್ಸಿಂಗ್ಸ್ ಎಲ್ಲದಕ್ಕೂ ಕನ್ನಡಿ ತೋರಿಸ್ತಾ ಇರೋದು. ಸೊ ದೇವರೇ ಈ ರೀತಿ ಕನ್ನಡಿತಾಗಿ ತೋರಿಸ್ತಾ ಇದೆ. ಸೊ ನೋಡಿ, ಫಸ್ಟ್ ಕಾರ್ಡೇ ಹರ್ಮಿಟ್ ಕಾರ್ಡ್ ಬಂದಿದೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ. ಸೊ ನಿಮ್ಮನ್ನು ನೀವು ಈ ವಿಡಿಯೋದಲ್ಲಿ ಮಿರರ್ ಮಾಡ್ತಾ ಇದ್ದೀರಾ ಎಕ್ಸಾಕ್ಟ್ಲಿ. ಮೇ ಬಿ ಎಷ್ಟೊಂದು ಜನಕ್ಕೆ ಇದು ಪರ್ಸನಲ್ ರೀಡಿಂಗ್ ಥರ ಅಂತ ಅನಿಸ್ಬೋದು. ಸೊ ನಿಮ್ಗೆ ರೆಸೊನೇಟ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ನಮ್ಗೆ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಸೊ ಇದು ಎಲ್ಲ ನೀವೇನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆ ತುಂಬ ಲೋನ್ಲಿಯಾಗಿದ್ದು ತುಂಬ ದಿನಗಳು ಅಥವಾ ತಿಂಗಳು, ಈವನ್ ವರ್ಷಗಳಿಂದ ನಿಮಗೆ ಎಷ್ಟೊಂದು ಜನಕ್ಕೆ ಚೈಲ್ಡ್ಹುಡ್ಡಿಂದನೇ ಅಂತ ಅನ್ಬೋದು ಲೋನ್ಲಿನೆಸ್ ನಿಮಗೆ ತುಂಬಾ ಕಾಡ್ತಿದೆ ಅಂತ. ನಿಮ್ಗೆ ಇನ್ನೂ ಒಂದು ಏನು ಹೇಳ್ತಾರೆ, ನಿಮ್ಮ ಮೈಂಡ್ಸೆಟ್ಗೆ ತಕ್ಕಂಥ ಜನಗಳು ಅಥವಾ ಜಾಗ, ಈವನ್ ಕಲೀಗ್ಸ್ ನಿಮಗೆ ಸಿಕ್ತಿಲ್ಲ. ಬಟ್ ಈ ಮಂತಲ್ಲಿ ಅಥವಾ ನೀವು ಯಾವಾಗ ನೋಡ್ತೀರಾ ಸೊ ಅದು ರಿಸಾಲ್ವ್ ಆಗುತ್ತೆ. ಅಂತಂದರೆ ಎಷ್ಟೊಂದು ಜನಕ್ಕೆ ಸ್ಕೂಲ್ ಫ್ರೆಂಡ್ಸು ಅಥವಾ ನಿಮಗೆ ಈವನ್ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರುವಂಥ ಜನ, ಒಂದು ಸೋಲ್ ಕಮ್ಯುನಿಟಿ ಸಿಗುವಂಥ ಚಾನ್ಸಸ್ ಇದೆ ಅಪ್ಕಮಿಂಗ್ ನಿಮ್ಮ ಲೈಫಲ್ಲಿ. ಇದರಿಂದ ನಿಮ್ಮದು ಒಂಟಿತನ ಅನ್ನೋದು ಮೊದಲು ದೂರ ಆಗುತ್ತೆ. ಸೊ ನೀವು ಮತ್ತೆ ಮಗುವಿನ ಥರ ಎಲ್ಲರ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಈವನ್ ನಿಮಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲ ಅಂತಂದರೆ ಇವ್ರು ಸಿಗುವಂಥವ್ರು ನಿಮಗೆ ತುಂಬ ವರ್ಷದಿಂದ ಗೊತ್ತಿದೆ ಅನ್ನೋ ರೀತಿ ಎನರ್ಜಿ ಇರುತ್ತೆ. ಒಂದು ನಿಮಗೆ ಕಮ್ಯುನಿಟಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಕಮ್ಯುನಿಟಿ ಮೀನ್ಸ್ ಸೇಮ್ ಮೈಂಡೆಡ್ ಪೀಪಲ್. ವರ್ಕ್ ಪ್ಲೇಸ್ ಆಗಿರ್ಬೋದು ಅಥವಾ ಈವನ್ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ. ಮೇ ಬಿ ಗ್ರೂಪ್ ಅಥವಾ ಒಬ್ಬರು ಇರ್ಬೋದು. ಸೊ ಇದರಿಂದ ನಿಮ್ಮ ಲೈಫ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಫಸ್ಟ್ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದೇ ಕಮ್ಯುನಿಟಿ ಪೀಪಲ್, ಸೇಮ್ ಮೈಂಡೆಡ್ ಪೀಪಲ್. ಸೊ ಇದರಿಂದ ನೀವು ಯಾವ ರೀತಿ ಇದ್ದೀರಾ ಅನ್ನೋದನ್ನ ನೀವು ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ಪಾಸಿಟಿವ್ ಆಗಿರಿ, ಸ್ಪಿರಿಚುವಲ್ ವೇಲಿರಿ. ಅದರಿಂದ ನಿಮಗೆ ಸೇಮ್ ಮೈಂಡೆಡ್ ಪೀಪಲ್ಸ್ ಅಪ್ಕಮಿಂಗ್ ಡೇಸಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಅದರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಸ್ಪೆಷಲಿ ನಿಮ್ಮದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನಿಮ್ಮದು ಏನು ಕರ್ಮ ಇದೆ, ಕೆಟ್ಟ ಕರ್ಮ ಎಲ್ಲ ಕಳೆಯುತ್ತೆ. ಇವ್ರು ನಿಮಗೆ ಕೆಲವೊಂದು ಗೈಡೆನ್ಸ್ ಕೊಡ್ಬೋದು. ಈವನ್ ನೀವು ಎಷ್ಟೊಂದು ಜನ ಗುರುನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಷ್ಟೊಂದು ಹೊಸ ಸ್ಕಿಲ್ಸನ್ನ ನೀವು ಕಲಿತೀರಾ, ಹೊಸ ವಿದ್ಯೆನ ಕಲಿತೀರಾ ಅಪ್ಕಮಿಂಗ್ ಡೇಸಲ್ಲಿ. ಇದರಿಂದ ನಿಮ್ಮ ಸ್ಪಿರಿಚುವಲ್ ಎನರ್ಜಿ ತುಂಬ ಅಪ್ಡೇಟ್ ಆಗುತ್ತೆ. ಎಷ್ಟೊಂದು ಜನ ಇದನ್ನು ಬರೆದಿಟ್ಕೊಳ್ಳಿ. ನೀವು ಅಪ್ಕಮಿಂಗ್ ಡೇಸಲ್ಲಿ ಟ್ಯಾರೋ ರೀಡರ್ ಆ್ಯಂಡ್ ರೇಕಿ ಹೀಲರ್ ಕೂಡ ಆಗೋ ಚಾನ್ಸಸ್ ತುಂಬ ಇದೆ. ನಿಮ್ಮ ಲೈಫ್ ತುಂಬ ಫಾಸ್ಟಾಗಿ ರ್ಯಾಂಡಮಾಗಿ ಮೂವ್ ಆಗುತ್ತೆ. ಯಾವುದು ಸ್ಟಕ್ ಎನರ್ಜಿ ಅಂತೂ ಇರೋದಿಲ್ಲ. ಸೊ ನೆಕ್ಸ್ಟ್ ಆಫ್ಟರ್ ಈ ವಿಡಿಯೋ ನೋಡ್ತಾ ಇದ್ದಂಗೆ ಮೇ ಬಿ ಎಷ್ಟೊಂದು ಜನ ನೋಟಿಫಿಕೇಷನ್ ಬರ್ಬೋದು, ಯಾರಿಂದನೋ ಕೊಟ್ಟಿರೋ ದುಡ್ಡು ವಾಪಸ್ ಬರ್ಬೋದು. ಅಥವಾ ಈವನ್ ನೋಡ್ತಾ ಇದ್ದಾಗಲ್ಲ ಅಂತಂದ್ರೆ ಆಫ್ಟರ್ ದಟ್ ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಯಾರೊಬ್ರಿಗಾರು ಏನೋ ಒಂದು ಲೈಫಲ್ಲಿ ಸಡನ್ನಾಗಿ ಅಂತೂ ಚೇಂಜ್ ಆಗುತ್ತೆ. ನಾನು ಅದನ್ನು ಸೆನ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸನ್ ಕಾರ್ಡ್ ನೀವು ತುಂಬ ಹೈಲೈಟ್ ಆಗ್ತೀರಾ ಅಪ್ಕಮಿಂಗ್ ಡೇಸಲ್ಲಿ. ಆಲ್ರೆಡಿ ಹೇಳ್ದಂಗೆ ಕೊಲಾಬ್ರೇಷನ್ ಕಾರ್ಡ್, ಫ್ರೆಂಡ್ಸ್, ದ ಕಮ್ಯುನಿಟಿ ಅನ್ನೋದು ಮತ್ತೆ ಹೈಲೈಟ್ ಆಗ್ತಾ ಇದೆ. ಕಮ್ಯುನಿಟಿ ಯಾವಾಗಲೂ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತೀವಿ. ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತೀವಿ. ನಾವೇನಾದರೂ ಡೌಟ್ಫುಲ್ ಆಗಿದ್ದರೆ ಅದೇ ರೀತಿ ಜನಗಳು ನಮ್ಗೆ ಸಿಗ್ತಾರೆ. ಸೊ ಆದ್ದರಿಂದ ಈ ವಿಡಿಯೋ ನೋಡಿದ ತಕ್ಷಣ ಪ್ಲೀಸ್ ಅಲರ್ಟ್, ನಿಮ್ಮನ್ನು ನೀವು ಮಿರರ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿ ಬನ್ನಿ, ಮೆಡಿಟೇಷನ್ ಮಾಡಿ ಆ್ಯಂಡ್ ಬಾಡಿ ಮೂವ್ ಮಾಡಿ. ನೀವು ಈದರ್ ಜಿಮ್ ಆರ್ ಯೋಗ ಅಥವಾ ಸಣ್ಣ ಪುಟ್ಟ ವಾಕ್ ಆದರೂ ಮಾಡಿ. ಯಾಕೆ ಅಂತಂದರೆ ನನಗೆ ಆಲ್ಮೋಸ್ಟ್ 16 ಇಯರ್ಸಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ. ಅಂತಂದರೆ ನಾನು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ, ಅಂತಂದರೆ ಅದು ನಾನು ಬೇಕು ಅಂತ ಯೋಗ ಕ್ಲಾಸ್ಗೆ ಹೋಗಿದ್ದಲ್ಲ. ಯಾಕೆಂದರೆ ನಾನು ಸಣ್ಣ ವಯಸ್ಸಿಂದನೂ ಹಾಸ್ಟೆಲಲ್ಲಿ ಬೆಳೆದಿರೋದು. ಅವಾಗ ನಮಗೆ ಒಂಥರ ಇಷ್ಟನೇ ಆಗ್ತಿರಲಿಲ್ಲ ಯೋಗ ಎಲ್ಲ ಮಾಡಬೇಕಂತ. ಟಾರ್ಚರ್ ಕೊಡ್ತಿದ್ರು 4 ಗಂಟೆಗೆ ಎದ್ದು. ಅದೇನೋ ನಾನು ಕಲ್ತಿದ್ದೀನಿ. ಇವತ್ತು ನನಗೆ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಎಷ್ಟೊಂದು ಜನ ದುಡ್ಡು ಕೊಟ್ಟು ಪೇ ಮಾಡಿ ಕಲಿತಾರೆ ಅದನ್ನು. ಬಟ್ ನಾನು ಚಿಕ್ಕ ವಯಸ್ಸಿಂದ ಕಲ್ತಿರೋದ್ರಿಂದ ಈವನ್ ನಾನು ಏನು ಓಪನ್ ಆಗಿ ಹೇಳ್ತೀನಿ, ಡೈಲಿ ಮಾಡಲ್ಲ, ವೀಕ್ಲಿ ಥ್ರೈಸ್ ಅಥವಾ ಈವನ್ ಏನು ಮಾಡೋಕ್ಕಾಗಿರೋದ್ರೆ ವಾಕ್ ಆದರೂ ಮಾಡ್ತೀನಿ. ಇದನ್ನ ಏನು ಕೇಳ್ತಾ ಇದ್ದೀನಿ ಅಂತಂದರೆ ಮೇ ಬಿ ನಿಮ್ಮದು ಹೊಸ ರೂಟೀನ್, ಹೊಸ ಸೆಟಪ್ ನೀವು ಮಾಡ್ತಾ ಇದ್ದಂಗೆ
ಆ ಎನ್ವಿರಾನ್ಮೆಂಟ್ಗೆ ನೀವು ಹೋದಾಗ, ಒಂದು ಕ್ರೌಡಲ್ಲಿ, ಗ್ರೂಪಲ್ಲಿ ಸೇಮ್ ಮೈಂಡೆಡ್ ಪೀಪಲ್ ಸಿಕ್ಕಿದಾಗ ನಿಮ್ಮ ಲೈಫ್ ಕಂಪ್ಲೀಟ್ 360 ಡಿಗ್ರಿ ಚೇಂಜ್ ಆಗುತ್ತೆ. ಇಲ್ಲಿವರೆಗೂ ಇರುವಂಥ ಕಚಡ ಜನಗಳು ನಿಮ್ಮ ಲೈಫಿಂದ ಹೋಗ್ತಾ ಇದ್ದಾರೆ, ನಿಮ್ಗೆ ನ್ಯಾಯ ಸಿಗ್ತಾ ಇದೆ. ಆ್ಯಂಡ್ ಅಮೌಂಟ್ ಮೇ ಬಿ ನೀವು ಯಾರಿಗಾದ್ರೂ ಕೊಟ್ಟಿದ್ರೆ ವಾಪಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಈಸ್ಕೊಂಡವನು ಈರ್ಭದ್ರ ಕೊಡೋಂಗಿ ಅಂತ ನೀವು ಆಗಿದ್ದೀರ ಇಷ್ಟು ದಿನದಿಂದ. ಬಟ್ ನೀವು ಆ್ಯಕ್ಷನ್ ತಗೊಳ್ಬೇಕು, ಅದಕ್ಕೆ ಕೇಳಬೇಕು. ಅವ್ರು ನೀವು ಹೋಗಿ ಕೇಳಿದ್ರೆ ಖಂಡಿತ ವಾಪಸ್ ಬರುತ್ತೆ. ಇನ್ ಕರೆಕ್ಟ್ ವೇ ನೀವು ಸ್ಟ್ಯಾಂಡ್ ತಗೊಳ್ಬೇಕು ನಿಮಗೋಸ್ಕರ. ತುಂಬ ಕಾನ್ಫಿಡೆಂಟಾಗಿ ಏನು ಗುರು ಕೊಟ್ಟಿಷ್ಟು ವರ್ಷ ಆಗಿದೆ, ಯಾಕೆ ಕೊಡ್ತಿಲ್ಲ ಅಂತ ನೀವು ಕೇಳಬೇಕು. ಹಂಗಾದರೆ ಮಾತ್ರ ನಿಮ್ಮ ಅಮೌಂಟ್ ವಾಪಸ್ ಬರುತ್ತೆ. ಮೇ ಬಿ ಇದು ನಿಮಗೆ ಒಂದು ಸೂಚನೆ, ಎಚ್ಚರಿಕೆ ಕೂಡ ಆಗಿದೆ. ಏನ್ರಿ ಎಲ್ಲ ಒಳ್ಳೆ ಕಾರ್ಡ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಬರೋ ಕಾರ್ಡ್ ಯಾವುದೂ ಸಿಂಗಲ್ ಆಗಿಲ್ಲ ನೋಡಿ. ಏನಾದರೂ ಒಂದು ಸಿಂಗಲ್ ಕಾರ್ಡ್ ಬಂದ್ರೂ ಇಲ್ಲಿ ಕೊಲಾಬ್ರೇಷನ್ ಬರ್ತಿದೆ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ, ಸಪೋಸ್ ನಂತರ ಯು ವಿಲ್ ಗೆಟ್ ಮೋರ್ ವ್ಯೂಸ್, ಮೋರ್ ಸಬ್ಸ್ಕ್ರೈಬರ್ ಆ್ಯಂಡ್ ನಿಮ್ಮ ವಿಡಿಯೋಗೆ ರೆವಿನ್ಯೂ ಜನ್ರೇಟ್ ಆಗೋದು ಅಥವಾ ಆ್ಯಡ್ ಕೊಲಾಬ್ರೇಷನ್ ಬರೋ ಚಾನ್ಸಸ್ ಇದೆ. ಸೊ ಈ ಸಿಂಗಲ್ ಕಾರ್ಡ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ನೀವು ಯಾವ ರೀತಿ ಇರ್ತೀರಾ, ಸೊ ಆ ರೀತಿನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಯು ಶುಡ್ ಬಿ ವೆರಿ ಬ್ಲಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು ಮತ್ತು ಎಮೋಷ್ನಲಿ ಮೆಚ್ಯೂರ್ಡ್ ಆಗಿರಬೇಕು. ನೀವು ಇದೇಂತಕ್ಕೆ ಬ್ಲೆಸ್ಸಿಂಗ್ಸ್ ಜೊತೆಗೆ ಏನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರ ಅಂತ ಗೈಡೆನ್ಸು ಕೂಡ ಸಿಗ್ತಾ ಇದೆ ಅಂತಂದ್ರೆ, ನೀವು ಆ ರೀತಿ ಇಲ್ಲ, ಸ್ವಲ್ಪ ವೇರಿ ಇದ್ದೀರ ಸ್ಲೈಟಾಗಿ. ಅದಕ್ಕೆ ಅದನ್ನು ಸೇರಿಸಿ ಎನರ್ಜಿ ಇಲ್ಲಿ ತುಂಬ ಬರ್ತಾ ಇದೆ. ಶನಿ ಮೆಸೇಜ್ ನಂಗೆ ತುಂಬ ಇದೆ. ಈವನ್ ಒಂದು ಎಷ್ಟೋ ಕಾರ್ಡ್ ನಾನು ಶಫಲ್ ಮಾಡಬೇಕಾದ್ರೆ ಶನಿದೇವರು ಬಂದೇ ಬರ್ತಾರೆ. ಯಾಕೆಂದರೆ ಮೇ ಬಿ ನೀವು ವಿಡಿಯೋ ನೋಡೋರು ಸ್ವಲ್ಪ ಡಿಸಿಪ್ಲಿನ್ದಾಗಿ ಇಲ್ಲ ಅನಿಸುತ್ತೆ. ನಾನು ನಿಮ್ಮ ಲೈಫು ಹೆಂಗೆಂಗೆ ಹೋಗ್ತಿದೆ ಅಂತ ಹೇಳ್ತಿಲ್ಲ, ನಿಮ್ಗೆ ಡಿಸಿಪ್ಲಿನಾಗಿ ಇರ್ತೀರ, ಬಟ್ ಅದನ್ನು ಫಾಲೋ ಅಪ್ ಮಾಡಲ್ಲ. ಒಂದಿನ ಮಾತ್ರ ಇರ್ತೀರ, 2 ದಿನಕ್ಕೆ ನೀವು ಮಾಡಲ್ಲ, ಇಲ್ಲ ಒಂದು ವೀಕ್ ಆದ್ಮೇಲೆ ಬಿಟ್ಬಿಡ್ತೀರ. ಇದನ್ನೇ ಹೇಳ್ತಾ ಇರೋದು. ಸೊ ಯೂನಿವರ್ಸ್ ನೀವೆಲ್ಲ ಪಾಸಿಟಿವಾಗಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರ, ಬಟ್ ಅದನ್ನು ನಿಮಗೆ ಬ್ಯಾಲೆನ್ಸ್ ಮಾಡೋ ಅರ್ಹತೆ ಇದೆಯಾ ಅಂತ ನೀವು ತಿಳ್ಕೊಳ್ಬೇಕು. ಈಗ ನಿಮಗೆ ಸಡನ್ನಾಗಿ ರಾತ್ರಿ ಯಾರಿಗೂ ನೀವೇನೋ ಸಣ್ಣ ಪುಟ್ಟ ರೀಲ್ಸ್ ಮಾಡ್ತಿರ್ತೀರ, ಹೀರೋಯಿನಾಗಿ ಅವಕಾಶ ಸಿಕ್ಬಿಡ್ತೀವಿ. ನಿಮಗೆ ಸಡನ್ನಾಗಿ ಎದೆ ಜೆಲ್ ಅನ್ನತ್ತೆ. ಯಾಕೆಂದರೆ ಮೀಡಿಯಾ ಮುಂದೆ ನಿಂತ್ಕೊಳ್ಬೇಕು, ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಬೇಕು, ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ. ನೀವು ಹಾಕೋ ಫೋಟೋ, ಬಟ್ಟೆ ಎಲ್ಲದಕ್ಕೂ ಕಮೆಂಟ್ ಜನ ಪಾಸ್ ಮಾಡೇ ಮಾಡ್ತಾರೆ, ಅಥವಾ ಹೀರೋ ಆಗಿದ್ರು ಅಷ್ಟೇ. ಸೊ ಈ ರೀತಿ ಆಪರ್ಚುನಿಟಿ ನಿಮ್ಗೆ ಬರೋದು, ನೆಕ್ಸ್ಟ್ ಬರುವಂಥದ್ದು ಇದೇ ರೀತಿ ಆಪರ್ಚುನಿಟಿ. ಇದುವರೆಗೂ ಏನಕ್ಕೆ ದೇವ್ರು ನಿಮ್ಗೆ ಅದನ್ನೆಲ್ಲ ಡಿಲೇ ಮಾಡಿತ್ತು ಅಂತಂದರೆ, ಅದು ಒಂದು ಎಕ್ಸಾಂಪಲ್ ಅಷ್ಟೇ. ಏನಕ್ಕೆ ದೇವ್ರು ಡಿಲೇ ಮಾಡಿತ್ತು ಅಂದ್ರೆ, ನೀವು ಅದನ್ನು ಎದುರಿಸುವಂಥ ಶಕ್ತಿ ನಿಮ್ಗಿದೆಯಾ ಅಂತ ಟೆಸ್ಟ್ ಮಾಡ್ತಾ ಇತ್ತು ದೇವರಷ್ಟೇ. ಸೊ ನೀವು ಅದನ್ನು ತೋರಿಸಿದ್ರೆ, ಇಲ್ಲ ನಾನು ಮಾಡ್ತೀನಿ, ಖಂಡಿತ ನಾನು ಮಾಡ್ತೀನಿ ಮತ್ತು, ಬಟ್ ಎಲ್ಲೋ ನೀವು ಸೆಲ್ಫ್ ಡೌಟ್ ಪಡ್ತಿದ್ದೀರಾ. ಸೊ ಅದಕ್ಕೆ ಅದನ್ನು ಕೂಡ ದೇವ್ರು ಹೇಳ್ತಾ ಇದೆ. ಸೊ ನೆಕ್ಸ್ಟ್ ನಿಮ್ಗೆ ಬರುವಂಥದ್ದೆಲ್ಲ ಒಳ್ಳೆ ಚಾನ್ಸೇ, ಬಟ್ ಸೆಲ್ಫ್ ಡೌಟ್ ಪಡಬೇಡಿ. ಸೆಲ್ಫ್ ಡೌಟ್ ಪಟ್ಟರೆ ಮತ್ತೆ ನೀವು ಆ ರೀತಿ ಒಳ್ಳೆ ಅವಕಾಶ ಬಂದ್ರೂ ನೀವು ಅದನ್ನು ಕಾನ್ಫಿಡೆಂಟಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ. ಈಗ ನೀವು ಆ್ಯಂಕರ್ ಆಗಬೇಕಂತ ಆಸೆ ಇರುತ್ತೆ ಅಂದ್ಕೊಳ್ಳಿ. ಸೊ ನಿಮ್ಗೊಂದು ಒಳ್ಳೆ ವೇದಿಕೆ ಸಿಗುತ್ತೆ, ನಿಮ್ಮ ತಲೆಯಲ್ಲಿ ಎಷ್ಟೊಂದು ವಾಕ್ಯಗಳಿದೆ, ಎಲ್ಲ ಬರೆದಿಟ್ಕೊಂಡಿದೆ, ಬಟ್ ಮಾತಾಡ್ಬೇಕಾದ್ರೆ ನಿಮ್ಮ ಧ್ವನಿ ನಡ್ಗಿದ್ರೆ ಸೊ ಆಡಿಯನ್ಸ್ಗೆ ಯಾವ ರೀತಿ ರೀಚ್ ಆಗುತ್ತೆ ಅಲ್ವಾ. ಸೊ ದೇವ್ರು ಚಾನ್ಸ್ ಕೊಡ್ತಾನೆ, ನಿಮ್ಮ ಹತ್ರ ನಾಲೆಡ್ಜು ಇದೆ ಅಂತಂದ್ರೂ ಆ ಟೈಮಲ್ಲಿ ನೀವು ಮಾತಾಡೋಕ್ಕೆ ನೀವು ಧೈರ್ಯ ತೋರಿಸಿಲ್ಲ ಅಂತಂದರೆ ಜನರಿಗೆ ಬೇರೆ ರೀತಿಯಿಂದ ರಿಫ್ಲೆಕ್ಟ್ ಆಗುತ್ತೆ. ಸೊ ಮಿಸ್ಡ್ ಆಪರ್ಚುನಿಟಿ ಲೈಫಲ್ಲಿ ಆಗಿರೋ ಹಳೆಯ ಚಾಪ್ಟರ್ ಬಗ್ಗೆ ಮತ್ತೆ ತೆಗಿಬೇಡಿ, ಹಳೆಯ ಖಾತೆಗಳನ್ನ ಮುಚ್ಚಾಕಿ. ಸೊ ಫೋಕಸ್ ಆನ್ ಯುವರ್ ಸೆಲ್ಫ್. ದುಡ್ಡಿನ ಸುರಿಮಳೆ, ಒಳ್ಳೆ ಗುರು, ಮತ್ತು ನಿಮಗೆ ಕಾನ್ಫಿಡೆನ್ಸ್ ಬರ್ತಿದೆ. ಸೊ ಏನೇನು ನಿಮ್ಮ ಲೈಫಲ್ಲಿ ತುಂಬ ತಲೆನೋವು ಅಂತಿತ್ತು ಅದೆಲ್ಲ ಹೋಗಿ ನೀವು ಮಾಡಿರೋ ಎಫರ್ಟ್ ಎಲ್ಲ ಅಮೌಂಟ್ ಮೂಲಕ ಬರ್ತಿದೆ ಕಣ್ರಿ. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಬಿಡಿ. ಇದೆಲ್ಲ ನಿಮ್ಮದು ಲೈಫಲ್ಲೇ ಇದೆ. ತುಂಬ ಜನ ನಿಮಗೆ ಆಗದೆ ಇರೋ ತುಂಬ ಜನ ಇದ್ದಾರೆ. ಸೊ ನೀವೇನಾದರೂ ಅಂದ್ಕೊಳ್ಳಿ, ಏನಕ್ಕೋಸ್ಕರ ನೀವು ಬದುಕಬೇಕು ಅಂತಂದರೆ, ನಿಮಗೆ ಬೆನ್ನಿಗೆ ಚುರಿ ಆಗ್ತವರು, ನಿಮ್ಮ ವಿರುದ್ಧ ನಿಂತವರು, ಸೊ ನಿಮ್ಮ ತುಳಿಯೋಕ್ಕೆ ನಿಂತವರು, ಅದನ್ನೆಲ್ಲ ನೆನೆಸ್ಕೊಳ್ಳಿ. ನೀವು ಲೈಫಲ್ಲಿ ಹೆಂಗೆ ಎದ್ದು ಬಂದಿದ್ದೀರಾ ಅಲ್ವಾ. ಇಲ್ಲಿ ನೋಡಿ, ಇಂಥ ಜನರಿಂದ ನೀವು ಎದ್ದು ಬಂದಿದ್ದೀರಾ. ಈಗ ಲವರ್ಸ್ ನಿಮ್ಮದು ಒಳ್ಳೆ ಫ್ಯೂಚರ್ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಲೈಫಲ್ಲಿ 360 ಡಿಗ್ರಿ ಚೇಂಜ್ ಆಗಬೇಕಾದ್ರೆ ಒನ್ ಟೈಮ್ ಹಿಂದೆ ತಿರುಗಿ ನೋಡಿ, ನಿಮ್ಮ ಲೈಫ್ ಹೆಂಗಿತ್ತು, ಇವಾಗ ನೀವು ಹಿಂಗೆ ಆಗ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಪಾಸಿಟಿವ್ ಆಗಿ ಇದ್ಬಿಡಿ. ಇದು ಕೊನೆ ಟೆಸ್ಟ್. ಒಂದು ರೋಡ್ ಕ್ರಾಸಲ್ಲಿ ಇದ್ದೀರಾ ನೀವು, ಈ ಟೈಮಲ್ಲಿ ಧೃತಿಗೆಡಬೇಡಿ, ನೆಗೆಟಿವ್ ಆಗಬೇಡಿ. ಯಾಕೆ ಅಂತಂದರೆ ಈ ಟೈಮಲ್ಲಿ ನೀವು ಕೆಟ್ಟರೆ, ಇಷ್ಟು ವರ್ಷ ನೀವು ಏನು ಮಾಡಿದಿರಾ, ತಪಸ್ಸು ಅಥವಾ ಕಷ್ಟ, ಸ್ಪಿರಿಚುವಲ್ ಜರ್ನಿ ಆ್ಯಂಡ್ ಈವನ್ ಸ್ಪಿರಿಚುವಲ್ ಜರ್ನಿ ಇಲ್ಲ ಅಂತ ನಿಮ್ಮ ಲೈಫಲ್ಲಿ ನೀವು ಪಟ್ಟಿರೋ ಕಷ್ಟಗಳು ಎಲ್ಲ ನೀರಲ್ಲಿ ಹೋಮ ಆದಂಗೆ ಆಗ್ಬಿಡುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ.
ತುಂಬ ನೀವು ಎಲ್ಲನೂ ಜನ, ಒಂದು ಕಮ್ಯುನಿಟಿ, ಪಾರ್ಟ್ನರು, ಅಮೌಂಟ್, ಜಾಬ್ ಆಪರ್ಚುನಿಟಿ, ಬಿಸ್ನೆಸ್ ಆಪರ್ಚುನಿಟಿ, ಕೊಲಾಬ್ರೇಷನ್ ಎಲ್ಲ ಆಕರ್ಷಣೆ ಮಾಡ್ತಾಯಿದ್ರೆ ಒಟ್ಟೊಟ್ಟಿಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂತಂದರೆ ನೀವು ಈಗ ಸದ್ಯಕ್ಕೆ ರೆಸ್ಟ್ ಮಾಡಬೇಕು. ಈವನ್ ನೀವು ಬಾಡಿ ಕೂಡ ಚೆನ್ನಾಗಿ ಇಟ್ಕೊಳ್ಬೇಕು. ಅರ್ಲಿಯರ್ ನಾನು ಹೇಳ್ದಂಗೆ ಒಂದು ಜನರ ಮುಂದೆ ನಿಂತಾಗ ನಮ್ಮ ನಾಲೆಜ್ ಎಲ್ಲ ಬಾಡಿನೂ ಕೂಡ ಚೆನ್ನಾಗಿರ್ಬೇಕು. ನಾವು ಒಂದು ಕ್ಯಾಮ್ರಾ ಓಪನ್ ಮಾಡ್ತೀವಿ ಅಂತಂದರೆ ಕಾನ್ಫಿಡೆಂಟು ಇರಬೇಕು. ನೀವು ಅದನ್ನು ವರ್ಕ್ ಮಾಡಿ ಅಂತ ಹೇಳ್ತಾ ಇರೋದು. ಅದಕ್ಕೆ ನಾನು ಎಕ್ಸಸೈಸ್, ಯೋಗ ಎಲ್ಲ ಮಾಡಿ ಅಂತಂದಿದ್ದು. ಅಂದರೆ ನೀವು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಅಥವಾ ನಾನು ಆ ರೀತಿ ಮೆಸೇಜ್ ಕೊಡ್ತೀರಾ. ಯಾಕೆಂದರೆ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂದರೆ ನಂಗೆ ನೋಡೋದೆಲ್ಲ ಬ್ಯೂಟಿಫುಲ್ ಆಗೇ ಕಾಣಬೇಕು. ಬಟ್ ಥಿಂಕ್ ಅದು ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಲ್ವಾ. ನಿಮಗೆ 1 ಕೋಟಿ ದುಡ್ಡು ಕೊಟ್ಬಿಟ್ಟು ಹೊರಗಡೆ ಸುತ್ತಾಡೋಕ್ಕೆ ನಿಮಗೆ ಏನೋ ಮಂಡಿ ನೋವು, ಕಾಲು ನೋವು ಇದ್ದರೆ ಆ ದುಡ್ಡಿದ್ರೆ ವೇಸ್ಟ್ ತಾನೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ದೇವ್ರು ಹೇಳ್ತಾ ಇರೋದು, ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ. ಒಳ್ಳೊಳ್ಳೆ ಆಪರ್ಚುನಿಟಿ ಬರ್ತಾಯಿದೆ ನಿಮಗೆ. ನನಗೆ ಈ ವಿಡಿಯೋ ಎಂಡ್ ಮಾಡಬೇಕಂತಲೇ ಅನಿಸ್ತಾಯಿಲ್ಲ, ಬಟ್ ಆದರೂ ಎಂಡ್ ಮಾಡ್ತಾಯಿದ್ದೀನಿ. ಕಾರ್ಡ್ ಇನ್ನೂ ಶಫಲ್ ಮಾಡ್ಬೇಕು ಅನಿಸ್ತದೆ, ಆದರೂ ಕಾರ್ಡನ್ನ ನಾನು ಶಫಲ್ ಮಾಡ್ತಿಲ್ಲ, ಎಕ್ಸ್ಟ್ರಾ ಮೆಸೇಜ್ ಕೊಡ್ತಿಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತು ಈ ವಿಡಿಯೋ ಪೂರ್ತಿ ನಾನು ಎಷ್ಟೇ 1 ಅವರ್ ಮಾಡಿದ್ರು ಸೇಮ್ ರಿಪೀಟ್ ಮೆಸೇಜ್ ಬರ್ತಾ ಇರುತ್ತೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಪಾಸಿಟಿವ್ ಇರಿ. ನಿಮ್ಮ ಎನರ್ಜಿ ಏನರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅದೇ ನಿಮ್ಗೆ ಔಟ್ಕಮ್ ಬರುತ್ತೆ. ಅದನ್ನು ಗಮನ ಕೊಡಿ. ಮತ್ತು ಸೇಮ್ ಕಾರ್ಡು, ಫ್ಯಾಮಿಲಿ ಕಾರ್ಡ್ ಬರ್ತಾ ಇದೆ. ಲೈಫಲ್ಲಿ ಎಲ್ಲ ಬೇಗ ಚೇಂಜ್ ಆಗ್ತಾಯಿದೆ. ಕಮ್ಯುನಿಟಿ, ಲವ್, ಎಷ್ಟೊಂದು ಜನಕ್ಕೆ ಟ್ರಾವೆಲ್, ಅಬ್ರಾಡ್ ಹೋಗೋದಂಥದ್ದು, ಅಥವಾ ರೀಲೊಕೇಶನ್ ಬಯಸ್ತಿದ್ರೆ ಅದರಿಂದ ನಿಮಗೆ ಒಳ್ಳೆ ಅವಕಾಶ ಇದೆ. ಜಾಗ ಚೇಂಜ್ ಮಾಡೋದಕ್ಕೆ, ಮನೆ ಚೇಂಜ್ ಮಾಡೋದಕ್ಕೆ, ಹೊಸ ಮನೆಗೆ ಹೋಗೋದಕ್ಕೆ, ಹೊಸ ಜಾಬ್ ಮಾಡೋದಕ್ಕೆ, ಹೊಸ ಜಾಬ್ ಸ್ಟಾರ್ಟ್ ಮಾಡೋದಕ್ಕೆ, ಫಾರಿನ್ ಕಂಟ್ರಿಗೆ ಹೋಗೋದಕ್ಕೆ, ಟ್ರಿಪ್ಗೆ ಹೋಗೋದಕ್ಕೆ ಎಲ್ಲ ಅವಕಾಶ ಬರ್ತಾ ಇದೆ. ನಾನು ಎಷ್ಟೇ ಮಾಡಿದ್ರೂ ಸೇಮ್ ರಿಪಿಟೇಟಿವ್ ಮೆಸೇಜ್ ಬರ್ತದೆ. ಸೊ ನಾನು ಈ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ. ಪರ್ಸನಲ್ ಹೀಲಿಂಗ್ ಬೇಕು ಅಂದರೆ DM ಮಾಡಿ. ನೀವು DM ಮಾಡೋದು ಬಿಡೋದು ನಿಮ್ಮ ಪರ್ಸನಲ್, ಬಟ್ ಅಟ್ಲೀಸ್ಟ್ ನಾನು ಏನು ವಿಡಿಯೋ ಈಗೇನು ಮೆಸೇಜ್ ಕೊಡ್ತಾಯಿದ್ದೀನಿ, ನನ್ನದು ಎನರ್ಜಿ ಎಲ್ಲ, ಎಫರ್ಟ್ ಎಲ್ಲ ನಿಮಗೋಸ್ಕರ ಆಗ್ತಾಯಿದ್ದೀನಿ. ನನ್ನ ವರ್ಕ್ ಇದ್ರೂ ನನ್ನ ಎನರ್ಜಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ಲೈಫ್ ಚೆನ್ನಾಗಿರಬೇಕು. ಖಂಡಿತ ಇದನ್ನು ಅಳವಡಿಸ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ನಿಜವಾಗ್ಲೂ ನಾನು ಎಲ್ಲೋ ಕೂತು ನಂದು ಎಷ್ಟೇ ಬ್ಯುಸಿ ಇದ್ರೂ ಮೆಸೇಜ್ ಮಾಡಿ, ಲೈಕ್ ವಿಡಿಯೋ ಮಾಡಿ ನಿಮ್ಗೆ ಮೆಸೇಜ್ ಕೊಟ್ಟು ಅದರಿಂದ ನಿಮ್ಮ ಲೈಫ್ ಚೇಂಜ್ ಆಗಿದೆ ಅಂತಂದರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸೊ ನಿಮಗೋಸ್ಕರನೇ ವಿಡಿಯೋ. ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಡೈರೆಕ್ಟ್ ಮೆಸೇಜ್ ನಾನು ಸ್ಪಿರಿಚುವಲ್ ರೆಲ್ಮಿಂದ, ಇದು ಯಾವುದೇ ರೀತಿ ಮೋಟಿವೇಶನ್ ವಿಡಿಯೋ ಅಂತೂ ಅಲ್ಲ. ಸೊ ಎಷ್ಟೊಂದು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ನನಗೆ ಸಪೋರ್ಟ್ ಕೊಡಿ. ನಾನು ಇನ್ನೂ ಹೆಚ್ಚೆಚ್ಚು ಮಗದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.